ಬನ್ನಿ ಇವತ್ತು ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಸೇರಿಸ್ಕೊಳ್ಳಿ, ವಾಶ್ ಮಾಡಿ ಇಟ್ಕೊಳ್ಳಿ. ಹಾಗೂ ಒಂದು ಸ್ವಲ್ಪ ಈರುಳ್ಳಿ ತಗೊಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ತೆಂಗಿನ ತುರಿ ತಗೊಳ್ಳಿ. ಎಲ್ಲನೂ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ವಾಟರ್ನ ಸೇರಿಸ್ಕೊಳ್ಳಿ ಕುಕ್ಕರ್ಗೆ. ನಂತರ ಅದು ಬೇಗ ಬೇಯೋದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ. ಬೇಗ ಬೇಯುತ್ತೆ ನಾವು ಆಯಿಲ್ ಸೇರಿಸೋದ್ರಿಂದ. ಆಗ ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಎಲ್ಲ ಲಿಡ್ ಹಾಕಿ ನಂತರ ಇದು ಒಗ್ಗರಣೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು. ನೋಡಿ ಇದು ವಿಷಲ್ ಆಗಿದೆ. ಇದನ್ನು ನೀಟಾಗಿ ಮಸ್ಕೊಳ್ಳಿ. ಮತ್ತಿಂದ ಮಸ್ಕೊಂಡ್ರೆ ನೀಟಾಗಿ ಬರುತ್ತೆ. ನೀಟಾಗಿ ಬೇಳೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಸ್ಮ್ಯಾಶ್ ಆಗಬೇಕು. ಆ ರೀತಿ ನೀಟಾಗಿ ಮಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾವು ಮಸ್ತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ರುಬ್ಬೋದಕ್ಕಿಂತ ಮಸಿಯೋದು ಟೇಸ್ಟಾಗಿರುತ್ತೆ. ಈ ಥರ ನೀಟಾಗಿ ಮಸ್ಕೊಳ್ಳಿ. ಈಗ ಮಸ್ತಿ ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ಇವಾಗ. ಈಗ ಕುದಿಯೋಕೆ ಇಟ್ಕೊಳ್ಳಿ. ಅದು ಕುದಿ ಬಂದ ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ನೋಡಿ ಈಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ. ಆಯಿಲ್ ಬಿಸಿಯಾದ ನಂತರ ಒಗ್ಗರಣೆಗೆ ರೆಡಿ ಮಾಡಿದ್ದನ್ನು ಸೇರಿಸಿ. ಒಗ್ಗರಣೆ ರೆಡಿ ಆಗ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ. ಎಲ್ಲ ನೀಟಾಗಿ ಬಂದಿದೆ. ಈಗ ಇದಕ್ಕೆ ಸಾಂಬಾರಿಗೆ ಸೇರಿಸ್ಕೊಳ್ಳಿ. ಎಲ್ಲ ಸೇರಿಸ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ ನೀಟಾಗಿ. ಆಗ್ತಾಯಿದೆ. ಈಗ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ನೋಡಿ ಆಗಿದೆ ಇವಾಗ. ಈಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಇಡ್ಲಿಗೆ, ದೋಸೆಗೆ, ಪ್ಲೈನ್ ರೈಸ್ಗೆ, ಸ್ವಲ್ಪ ತುಪ್ಪ ಜೊತೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.